ನನಗೆ ಒಳ್ಳೇದಾಗಿ ಮಾಡಿದ್ದಾರೆ. ಮತ್ತು ಅಮ್ಮನ ನಂಬಿದ್ದೀನಿ, ಅವಳು ಒಳ್ಳೇದಾಗಿ ನನಗೆ ಮಾಡೇ ಮಾಡ್ತಾಳೆ ಅಂತ ನಂಬಿದ್ದೀನಿ. ಸ್ವಲ್ಪ ಮೈ ಕೈ ಹಿಡ್ಕೊಳ್ಳೋದು, ಕೈ ಚಳಕು ಮೈ ಚಳಕಿತ್ತು. ನವದುರ್ಗ ಮಹಾಕಾಲಿ ಓಂ ಗಾಳಿ ಮಹಾಕಾಲಿ ರುದ್ರಕಾಳಿ ಪರಾಶಕ್ತಿ ಓಂ ಗಾಳಿ ಸೂರ್ಯ ಓಡಿವಾ ಹರಿವಾ ಉಡೆ ಓಂ ಶಕ್ತಿ ಪರಾಶಕ್ತಿ பெரும் சக்தி தாயே மகமாயி ನಮಸ್ಕಾರ ವೀಕ್ಷಕರೇ, ಗುಡ್ ಈಸ್ ಗುಡ್ ಮೋಟಿವೇಶನಲ್ ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಸುಸ್ವಾಗತ. ನಮ್ಮವರೇ ನಮಗೆ ಕೆಡುಕನ್ನು ಮಾಡುತ್ತಾರೆ, ಆದರೆ ಕೆಲವೊಂದು ಬಾರಿ ಅದು ನಮಗೆ ಗೋಚರವಾಗುವುದಿಲ್ಲ. ಕೆಲವೊಂದು ಸಲ ನಮ್ಮ ಅನುಭವಕ್ಕೆ ಬಂದರೂ ನಾವು ಅದನ್ನು ನಿರ್ಲಕ್ಷಿಸುತ್ತೇವೆ. ಹಾಗಾದರೆ ಇವತ್ತು ನಾವು ಹೇಳಬೇಕೆಂದುಕೊಂಡಿರುವ ವಿಷಯದ ಬಗ್ಗೆ ನಿಮಗೆ ಕ್ಲೂ ಸಿಕ್ಕಿರಬಹುದು. ಅದುವೇ ಮಾಟ ಮಂತ್ರ. ಇಲ್ಲಿ ಮಾಟ ಮಂತ್ರ ಏನಿದ್ರು ಎಲ್ಲ ಕ್ಲಿಯರ್ ಮಾಡೋಕ್ಕೆ ಇಲ್ಲಿ ಈ ಸ್ಥಳವನ್ನು ನಾವು ಇದು ಮಾಡಿರ್ತೀವಿ. ಮಾಟ ಮಂತ್ರಕ್ಕೆ ಒಳಗಾದ ವ್ಯಕ್ತಿಯ ಲಕ್ಷಣಗಳು: ಅತಿಯಾದ ಒತ್ತಡ, ಒಂದೇ ಸ್ಥಳದಲ್ಲಿ ನಿಲ್ಲಲಾಗದು, ಕೆಲಸದಲ್ಲಿ ನಿರಾಸಕ್ತಿ, ಹಣಕಾಸು ತೊಂದರೆಗಳು, ಅತಿಯಾದ ಕೋಪ, ಆರೋಗ್ಯದಲ್ಲಿ ಏರುಪೇರು, ಪ್ರತಿಕ್ಷಣ ಏನೋ ಒಂದು ಚಿಂತೆಗೆ ದೂಡುತ್ತಾ ಹುಡುಕುತ್ತಾ ನೆಮ್ಮದಿಗಾಗಿ ಅಲೆದಾಡುತ್ತಾ ಒದ್ದಾಡುವ ಜೀವನ ಇವರದ್ದಾಗಿರುತ್ತೆ. ಇದಕ್ಕೆ ಪರಿಹಾರ ಇಲ್ಲಿದೆ, ಒಮ್ಮೆ ಭೇಟಿ ನೀಡಿ. ನಮಸ್ಕಾರ. ಇದು ಭದ್ರಕಾಳಿ ದೇವಸ್ಥಾನ. ಭದ್ರಕಾಳಿ ಅಘೋರ ಸಂಹಾರ ಕಾಲ ಭೈರವರು ಇರೋದು. ಈ ದೇವಸ್ಥಾನದಲ್ಲಿ ಮುನೀಶ್ವರನ್ನು, ಕಾಟೇರಿಯಮ್ಮ, ಭದ್ರಕಾಳಿ, ಅಘೋರ ಕಾಳಿ, ನಾಗಮ್ಮ ಎಲ್ಲ ಇಟ್ಟಿದ್ದೀವಿ. ಇಲ್ಲಿ ಪರಿಹಾರಗಳು ಮಾಡೋದೇ ಮೇನ್. ಇದು ಪರಿಹಾರ ಸ್ಥಳ. ಇದು ಅಘೋರ ಕಾಳಿ ಪರಿಹಾರ ಸ್ಥಳ. ಇದು ಇಲ್ಲಿ ಮಾಟ ಮಂತ್ರ ಏನಿದ್ರು ಎಲ್ಲ ಕ್ಲಿಯರ್ ಮಾಡೋಕ್ಕೆ ಇಲ್ಲಿ ಈ ಸ್ಥಳವನ್ನು ನಾವು ಇದು ಮಾಡಿರ್ತೀವಿ. ಈ ದೇವಸ್ಥಾನ 60 ವರ್ಷದಿಂದ ಇದೆ. ನಮ್ಮ ಅಜ್ಜಿಗಳು ಮಾಡ್ತಾ ಇದ್ರು. ಅಜ್ಜಿಗಳು ಇಲ್ಲಿ ಫೋಟೋದಲ್ಲಿ ಇದ್ದಾರೆ, ಇವಾಗ ಇದ್ದಾರೆ. ಅವ್ರಿಗೆ ಏಜ್ ಆಗಿರೋದ್ರಿಂದ ನಾವು ದಾಸಿ ಬಂದು ಪೂಜೆಯಲ್ಲಿ ಕೂತ್ಕೊಳ್ಳೋದಿಲ್ಲ. ಅಮ್ಮ ನಾವೇ ಎಲ್ಲ ಮಾಡ್ತಾ ಇರೋದು. ನಾನು ಕಾಳಿದಾಸಂದು ಪರಿಹಾರ ಒಳ್ಳೇದಕ್ಕೆ ನಾವೆಲ್ಲ ಮಾಡ್ತೀವಿ. ಇಲ್ಲಿ ಮಾಟ ಮಂತ್ರ ಅಂತ ಪ್ರಾಬ್ಲಮಿಂದ ಬರ್ತಾರೆ ದೇವಗಳು. ಎಷ್ಟೋ ದೇವಗಳು ಇಟ್ಕೊಂಡು ಬರ್ತಾರೆ. ಡಿಫ್ರೆಂಟ್ ಕೈ ಕಾಲು ನೋವು, ಜಾಯಿಂಟ್ ನೋವು, ಈ ಥರ ಪ್ರಾಬ್ಲಮಿಂದ ಬರ್ತಾರೆ. ಎಲ್ಲ ಪ್ರಾಬ್ಲಮ್ಗೆ ಇಲ್ಲಿ ನಾವು ಕ್ಲಿಯರ್ ಮಾಡಿಕೊಡ್ತೀವಿ. ಬರುವಾಗ ನಡ್ಕೊಂಡು ಬರೋಕ್ಕೆ ಆಗೋದಿಲ್ಲ, ಆ ಥರ ಎಲ್ಲ ಬರ್ತಾರೆ. ಇಲ್ಲಿ ಬಂದರೆ ಕೈ ಕಾಲು ನೋವಿಗೆ ಎಲ್ಲ ತಾಯಿತು ಯಂತ್ರಗಳು ಎಲ್ಲ ಮಾಡಿಕೊಡ್ತೀವಿ. ಅಷ್ಟದಿಗ್ಬಂಧನ ಮನೆಗೆಲ್ಲ ಮಾಡಿಕೊಡ್ತೀವಿ. ಈ ಥರ ಚಕ್ರದಲ್ಲಿ ಕೂರಿಸಿ ಅವ್ರ ಮೇಲೆ ಇರೋದು ಪ್ರಾಬ್ಲಮ್ಸ್ ಏನಿದ್ರು ಎಲ್ಲ ಕ್ಲಿಯರ್ ಮಾಡಿಕೊಡ್ತೀವಿ. ಆ ತಾಯಿನ ಆಶೀರ್ವಾದದಿಂದ ಸಂಹಾರ ಕಾಲ ಭೈರವರಿಂದ ಎಲ್ಲ ಒಳ್ಳೇದು ಮಾಡಿಕೊಡ್ತಾ ಇದ್ದೀವಿ. ನಾವು ಒಂದು 15 ವರ್ಷದಿಂದ ಮಾಡ್ತಾಯಿದ್ದೀನಿ ಈ ಫೀಲ್ಡಿಗೆ. ನಾನು 15 ವರ್ಷದಿಂದ ನಾನು ಮಾಟ ಮಂತ್ರ ಎಲ್ಲ ರಿಮೂವ್ ಮಾಡೋದು, ನೆಗೆಟಿವ್ ಎನರ್ಜಿ ರಿಮೂವ್ ಮಾಡೋದು. ನಾನು ಚಿಕ್ಕ ವಯಸ್ಸಿಂದ ನಮ್ಮ ಅಜ್ಜಿ ಜೊತೆಯಲ್ಲಿ ನಾವು ಇದ್ದೇ ಇರೋದು. ನಮ್ಮ ಚಿಕ್ಕ ವಯಸ್ಸಿಂದ ಇವಾಗ ನನ್ನ ಮಗ ಎಲ್ಲ ಕಲ್ತ್ಕೊಂಡಿದ್ದಾನೆ, ಅವನಿಗೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ನಾವು ಆ ಥರ ನಮ್ಮ ಅಜ್ಜಿ ಜೊತೆಯಲ್ಲಿ ನಮ್ಮ ಅಪ್ಪ, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲ ಈ ಫೀಲ್ಡಲ್ಲಿ ಇರೋದು. ಅವರ ಜೊತೆಯಲ್ಲಿ ನಾವೆಲ್ಲ ಕಲ್ತ್ಕೊಂಡು ಬರ್ತಾ ಇರೋದು. ಇವಾಗ ನಾನು ಎಲ್ಲ ಅವ್ರಿಗೆಲ್ಲ ಏಜ್ ಆಗಿದೆ. ನನಗೆ ಇವಾಗ 41 ಏಜ್ ಆಗ್ತಾಯಿದೆ. ನಂದು 15-20 ವರ್ಷದಿಂದ ನಾನು ಈ ಫೀಲ್ಡಿಗೆ ಎಂಟ್ರಿ ಆಗ್ಬಿಟ್ಟೆ. ಎಲ್ಲ ಈ ಫೀಲ್ಡಲ್ಲಿ ಎಲ್ಲ ಮಾಡೋದು, ದೇವಗಳು ಓಡಿಸೋದು, ಚಂದ್ರಮುಖಿ ಥರ ಎಲ್ಲ ಫಿಲಿಮ್ ನೋಡಿದ್ರಲ್ಲ, ಆ ಥರ ಎಷ್ಟೋ ಪ್ರಾಬ್ಲಮಲ್ಲಿಂದ ಬರ್ತಾರೆ. ಅವ್ರಿಗೆಲ್ಲ ಇರೋದೆಲ್ಲ ನಾವು ಕ್ಲಿಯರ್ ಮಾಡೋದು. ನಾವು ಇದೇ ಚಿಕ್ಕ ವಯಸ್ಸಿಂದ ರೂಢಿ ಆಗಿಬಿಟ್ಟಿದೆ. ಮಾಟ ಮಂತ್ರ ರಿಮೂವ್ ಮಾಡೋದ್ರಲ್ಲಿ ನಾವು ಸ್ಪೆಷಲಿಸ್ಟು. ಒಬ್ಬೊಬ್ಬರಿಗೆ ಗ್ರಹಗಳು ಮೇಲೆ ಡಿಪೆಂಡ್ ಇದೆ. ಅವ್ರ ಶರೀರದಲ್ಲಿ ವ್ಯಾಧಿಗಳ ಕನ್ವರ್ಟ್ ಆಗಿರುತ್ತೆ, ಆ ಥರ ಎಲ್ಲ ಬರ್ತಾರೆ. ಇದ್ರೂ ಮಾಟ ಮಂತ್ರ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿದ್ರೆ ವ್ಯಾಧಿಗಳೆಲ್ಲ ಜಾಸ್ತಿ ಆಗೋದು. ಈ ಥರ ಶರೀರದಲ್ಲಿ ಜಾಯಿಂಟ್ ಪೈನಲ್ಲಿ ಬರ್ತಾರೆ ತುಂಬ ಜನ. ಜಾಯಿಂಟ್ ಪೈನ್ ಅಲ್ಲಿ ಮೊಲೆ ಸುಚ್ಚೋ ಥರ ಇವಾಗಲೂ ಬಂದಿದ್ದಾರೆ.
ಚಿತ್ರದುರ್ಗ, ಹಾಸನ ಆ ಕಡೆಯಿಂದೆಲ್ಲ ಇವಾಗ ಬಂದಿದ್ದಾರೆ ದೇವಸ್ಥಾನಕ್ಕೆ. ಅವ್ರಿಗೆಲ್ಲ ಮೈ ಜಾಯಿಂಟ್ ಚುಚ್ತಾ ಇದೆ ಅಂತ, ಅದೆಲ್ಲ ಚಕ್ರದಲ್ಲಿ ಕೂರಿಸಿ ಅವ್ರನ್ನ ನಿಲ್ಲಿಸ್ಬೇಕು. ಏನೇನಿದೆ ಎಲ್ಲ ವಿಷಯಕ್ಕೆ ನಾವು ನಾಗದೋಷ ಪರಿಹಾರ ಮಾಡ್ತೀವಿ, ಗ್ರಹ ದೋಷಗಳು ಎಲ್ಲ ಪೂರ್ತಿ A to Z ಎಲ್ಲ ನಮ್ಮ ಅರ್ಚಕರು ಪೂಜಾರಿ ಇದ್ದಾರೆ. ಅದು ಯಾವ ಥರ ಪೂಜೆ ಅಂತಾರೆ, ಅವ್ರ ಆತ್ಮ ಮೇಲೆ ಮೇನ್ ಮೇಲೆ ಡಿಪೆಂಡ್ ಆಗ್ತದೆ. ಯಾವ ಥರ ಡಿಪೆಂಡ್ ಆಗುತ್ತೆ ಅಂದರೆ ಅವರು ಯಾವ ಥರ ನಡ್ಕೊಂಡು ಹೋಗ್ತಾರೆ ಅಂತ ಡಿಪೆಂಡ್ ಆಗುತ್ತೆ. ಕೆಲವೊಂದು ಪೂಜೆಗಳಿಗೆ ಸಸ್ಯ ಅದು ತಿನ್ಬೇಕಾಗುತ್ತೆ, ಕೆಲವೊಂದು ಪೂಜೆಗಳಿಗೆ ಮಾಂಸ ತಿಂತಾ ಇರ್ತಾರೆ. ಇಲ್ಲಿ ಪೂಜೆ ಮಾಡ್ಕೊಂಡು ಅಲ್ಲಿ ಮಾಂಸ ಪೂಜೆ ಮಾಡ್ತಾರೆ. ಇಲ್ಲಿ ವಿಶೇಷವಾಗಿ ಭದ್ರಕಾಳಿ ಅನ್ನೋ ಹೋಮ ಇರ್ತದೆ. ಪ್ರತಿದಿನ ರಾತ್ರಿ ಎಲ್ಲ ಮಣ್ಣ ಪೂಜೆ ಒಂದು ಇರ್ತದೆ. ಹಾಗೆ ವಿಶೇಷವಾಗಿ ಇಲ್ಲಿ ಯಂತ್ರಗಳು ಕೂಡ ಬರೋರಿಗೆ ವ್ಯವಹಾರ ವ್ಯಾಪಾರ ಬಂದಿರೋ ಅದಕ್ಕಂತ ಸಮಯ ಇದ್ದು ನಾವಿದ್ದು ಮಾಡ್ತೀವಿ. ಹೋಮ ವಿಚಾರಕ್ಕೆ ಬಂದಾಗ 48 ದಿನ ಅವರು ರಥವನ್ನು ಇರ್ತಾರೆ. 48 ದಿನ ಯಾವ ಥರ ರಥ ಅಂದರೆ ನಾವು ಪ್ರತ್ಯಂಗಿರು ಹೋಮ ಮಾಡ್ತೀವಿ, ರಥ ಹೋಮ ಮಾಡ್ತೀವಿ, ಆಯುಧ ಹೋಮ ಮಾಡ್ತೀವಿ, ಆರೋಗ್ಯ ಹೋಮ ಮಾಡ್ತೀವಿ, ಕೆಲವೊಂದು ಆಕರ್ಷಣೆ ಹೋಮ ಮಾಡ್ತೀವಿ, ಕೆಲವೊಂದು ಮೈಯಲ್ಲಿ ಏನೋ ಕಿತ್ಕೊಂಡು ಕೇರಳ ಪದ್ಧತಿ ಪ್ರಕಾರವಾಗಿ ಕೆಲವೊಂದು ನಮ್ಮ ಸಂಸ್ಕೃತಿ ಅರ್ಧ ಇರ್ತದೆ, ಅದು ಅರ್ಧ ಕೇರಳ ಪದ್ಧತಿ ಸಂಸ್ಕೃತಿ ಅರ್ಧ ಇರ್ತೈತೆ. ಅದರಲ್ಲಿ ಯಾವ ಥರ ಇರ್ತದಂದರೆ ಹೋಮಗಳು ಅಂದರೆ ವಿಶೇಷ ಅಲಂಕಾರ ನಾನಾ ಥರ ಮೈಯಲ್ಲಿರೋಂಥ ರೋಗಗಳಿರ್ತವೆ. ಆ ರೋಗಕ್ಕೆಲ್ಲ ಪ್ರತಿಯೊಂದು ಅರ್ಧ ಹೋಮ ನಾವು ಪರಿಹಾರ ಮಾಡ್ತೀವಿ. ಪ್ರತ್ಯಂಗಿ ವಿಶೇಷವಾಗಿ ಇಲ್ಲಿ ಯಾವ ಹೋಮಗಳು ಮಾಡಬೇಕಾದ್ರೆ ಪ್ರತ್ಯಂಗಿ ಹೋಮ ಜಾಸ್ತಿ ನಾವು ಮಾಡೋದು. ಪ್ರತ್ಯಂಗಿ ವೃತ್ತ ಹೋಮ, ಆಯುಷ್ ಹೋಮ ಆಯಿತಾ, ಆಮೇಲೆ ಕೆಲವೊಂದು ಆರೋಗ್ಯ ಹೋಮ ಪ್ರತಿಯೊಂದು ಮಾಡ್ತೀವಿ. ಇಲ್ಲಿ ಪವರ್ಫುಲ್ ಆಗಿದೆ ಅಮ್ಮ ಅಂತ ಶಕ್ತಿಯನ್ನು ಪವಾಡ ಸುಳ್ಳು ಅಂತ ಹೇಳೋಕ್ಕೆ ಅಂತ ಇಲ್ಲಿ ಸಾವಿರಾರು ವರ್ಷಗಳಿಂದ ಮಾಡ್ಕೊಬಂದಂಥ ದೇವಸ್ಥಾನ. ಇವತ್ತಿಗೂ ಮೊನ್ನೆ ಮಾಡುವಂಥ ದೇವಸ್ಥಾನ ಅಲ್ಲ. ಇವತ್ತು ದೇವಸ್ಥಾನ ದೊಡ್ಡದಾಗಿದೆ, ಪ್ರಚಾರ ಆಗ್ತಾ ಇದೆ ಅಂದರೆ ಈ ಪುರಾತನ ಕಾಲದಿಂದ ನಾವು ಅವಾಗ ಹುಟ್ಟೇ ಇರಲಿಲ್ಲ. ನಾವು ಹುಟ್ಟಿಲ್ಲ, ನಮ್ಮ ಸ್ವಾಮಿ ಹುಟ್ಟಿರಲ್ಲ. ಆ ಕಾಲದಾಗಿಂದ ಮಾಡ್ಕೊಬಂದ್ರಿಂದ ಈ ಕಾಲಕ್ಕೆ ಇವತ್ತು ಈ ಮಟ್ಟಕ್ಕೆ ಬಂದು ದೇವಸ್ಥಾನ ದೊಡ್ಡದಾಗಿ ಬರೋ ಭಕ್ತರಿಗೆ ಬರೋಲ್ಲ ಅನುಕೂಲ ಆಗಿದೆ. ನಮ್ಮ ಶಕ್ತಿ ನಾವು ಪವಾಡ ತೋರಿಸಿದೆ. ಹಲವಾರು ಕಡೆಯಿಂದ ಮೈಸೂರು, ಆಂಧ್ರ, ಡೆಲ್ಲಿ ಎಲ್ಲ ಕಡೆಯಿಂದ ಬರ್ತಾರೆ. ರಾಯಚೂರು, ಕೊಡಗು ಮತ್ತು ಹಲವಾರು ದಾರಿ ಕಡೆಯಿಂದ ಬರ್ಬೇಕಾದ್ರೆ ಬರೋರು ಟ್ರೈನಲ್ಲಿ ಇರ್ತವೆ, ಟ್ರೈನಲ್ಲಿ ಬರ್ಬೋದು, ಬಸ್ ಇದೆ, ಬಸ್ಸಾಗಿ ಬರ್ಬೋದು. ಬರ್ಬೇಕಾದ್ರೆ ಸೀದಾ ಬಂದರೆ ಕೇಜಾಪ್ ಬಂದು ಫೋನ್ ಮಾಡಿದರೆ ನಿಮ್ಗೆ ಅಡ್ರೆಸ್ ಪಕ್ಕ ಡೀಟೇಲ್ಸ್ ಸಿಗ್ತದೆ. ಹಾಗೆ ನಮ್ಮ ದೇವಸ್ಥಾನ ಲೊಕೇಶನ್ ಕೂಡ ನಿಮಗೆ ವೆಬ್ಸೈಟಲ್ಲಿ ಆ್ಯಡ್ ಆಗಿರ್ತದೆ. ಭದ್ರಕಾಳಿ ಅಮ್ಮ ಅಂತ ಆ್ಯಡ್ ಮಾಡಿದರೆ ಲೊಕೇಶನಲ್ಲಿ ಮ್ಯಾಪಲ್ಲಿ ತೋರಿಸ್ತದೆ. ಬರಬೇಕಾದ್ರೆ ಪ್ರತಿಯೊಬ್ಬರು ಪೂಜೆಗಳು ಡೈಲಿ ನಡೀತಾ ಇರ್ತದೆ. ಯಾಕಂದರೆ ವಿಷಯ ಇರ್ತದಂದರೆ ನೀವು ಸಡನ್ನಾಗಿ ಬಂದ್ಬಿಟ್ರೆ ನಾವು ಪೂಜೆಗೆ ಅರೇಂಜ್ಮೆಂಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಯಾವ ಥರ ಕಷ್ಟ ಆಗುತ್ತೆ ಅಂದರೆ ಎಲ್ಲ ಅರೇಂಜ್ಮೆಂಟ್ ಮಾಡಬೇಕು. ಅವ್ರ ಪ್ರಾಬ್ಲಮ್ ಏನಿದೆ ಅಂತ ಕೇಳಿ ನಾವು ಕ್ಲಿಯರ್ ಮಾಡಿ ಚೆಕ್ ಮಾಡಿ ಅವ್ರದ್ದು ಫುಲ್ ಬಾಡಿ ಟ್ರೀಟ್ಮೆಂಟ್ ಮಾಡಿ ಅವ್ರನ್ನ ಒಂದು ದಿವಸ ಬಂದ ಮೇಲೆ ಒಂದು 2-3 ಅವರ್ ಆಗ್ತದೆ. ಅವ್ರ ಬಾಡಿ ಫುಲ್ ಏನಾಗಿದೆ ಮಾಡ್ತಿದ್ದ ನಾವು ಚೆಕ್ ಮಾಡಿ ನೋಡ್ತೀವಿ. ಯಾವ ಥರ ಎಲ್ಲೆಲ್ಲಿ ಪೇನ್ ಆಗ್ತದೆ, ಯಾವ ಥರ ಪೇನ್ ಆಗ್ತದೆ, ಏನೇನು ಪ್ರಾಬ್ಲಮ್ ಏನೇನಾಗಿದೆ, ಇದರಿಂದ ಯಾರು ಏನು ಮಾಡಿದ್ದಾರೆ, ಅದರಿಂದ ಯಾವ ಥರ ತೆಗಿಬೋದು, ಅದನ್ನು ಆಗಿರೋ ಪ್ರಯೋಗನ ಯಾವ ಥರ ತೆಗಿಬೋದು ಅಂತ ರಿಮೂವ್ ಮಾಡ್ಬೋದು. ಬ್ಲ್ಯಾಕ್ ಮ್ಯಾಜಿಕ್ ಅದನ್ನು ಫಸ್ಟು ಎಲ್ಲ ಚೆಕ್ ಮಾಡಿ ಆದಮೇಲೆ ಅವ್ರಿಗೆ ಫೈನಲಲ್ಲಿ ಅವ್ರಿಗೆ ಈ ಥರ ಪ್ರಾಬ್ಲಮ್ ಆಗಿದೆ, ಈ ಥರ ಮಾಡಬೇಕು, ಸರಿಪಡಿಸ್ಬೋದು ಅಂತ ನಾವು ವಿಷಯ ತಿಳಿಸ್ತೀವಿ. ಅದ್ರ ಮೇಲೆ ಅವ್ರು ಒಪ್ಪಿಗೆ ಆದರೆ ಮಾತ್ರ ನಾವು ಈ ಥರ ಪೂಜೆ ಹೋಮ ಎಲ್ಲ ಮಾಡಿ ನಾವಾಗ ಅವ್ರು ಮಾಡ್ತೀವಿ. ನಾವೇ ಟಿಕೆಟ್ ತೊಗೊಳಲ್ಲ. ಅವ್ರು ಓಕೆ ಸ್ವಾಮಿ ಮಾಡಿ ನಮ್ಗೆ ಆರೋಗ್ಯದ ಪ್ರಾಬ್ಲಮ್ ಇದೆ, ಎಲ್ಲ ಸರಿ ಒಪ್ಕೊಂಡಿದ್ದೀವಿ, ನಾವು ಗೌರವ ಆದರೂ ಪರವಾಗಿಲ್ಲ, ನಾವು ಕಾದು ಮಾಡ್ಕೊಂಡು ಹೋಗ್ತೀವಿ ಅಂತ ಮನಸ್ಸಲ್ಲಿ ಬಂದರೆ ನಾವು ಈ ಕಾರ್ಯಕ್ರಮನ ಮಾಡ್ತೀವಿ. ಬಲಂತದಿಂದ ಯಾರು ಮಾಡಲ್ಲ, ನೀವು ಬನ್ನಿ ಅಂತ ಮಾಡಲ್ಲ. ಯಾರಿಗೂ ನಾವು ದುಡ್ಡು ಕೊಟ್ಟು ನಿಮ್ಗೆ ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅವ್ರು ಕರ್ಕೊಬಂದು ಇವ್ರು ಕರ್ಕೊಬಂದು ಅದೆಲ್ಲ ಏನು ಹೇಳೋದು. ಆ ಅಮ್ಮ ಇದ್ದಾಳೆ, ಕರ್ಕೊಂಬರ್ತಾಳೆ, ಆಶೀರ್ವಾದದಿಂದ ಅವ್ರು ಒಳ್ಳೇದಾಗುತ್ತೆ, ಹೋಗ್ತಾರೆ. ಇವಾಗ ಕೈ ಕಾಲು ಬಿದ್ದಾಗಿ ಕಾಲು ಕೈ ಬಿದ್ದಾಗಿ ನಡೆದಂತ ನಾವು ನೆನ್ಕೊಂಡ್ಬರ್ತಾರೆ. ರಾತ್ರಿಯೆಲ್ಲ ಬಂದಿದ್ರು, ರಾತ್ರೆಲ್ಲ ಪೂಜೆ ಪೂಜೆ ರಾತ್ರಿ ಕೂಡ ಬಂದಿದ್ರು. ಅವಾಗೂ ಯಾವಾಗ ಊಟಗಳೆಲ್ಲ ಬಂದು ಬಂದು ಎಲ್ಲ ಮಾಡಿ ಕಳ್ತೀವಿ. ರಾತ್ರಿ ನಿಮ್ಮ ಆರೋಗ್ಯ ತೊಂದರೆ ಬಂದು ಅತಿಥಿಗಳಾಗಿ ಬಂದು ಅಮ್ಮನವ್ರು ಆಶೀರ್ವಾದ ಕೊಟ್ಟು ನಿಮ್ಮ ಆರೋಗ್ಯನ ಸರಿಪಡಿಸ್ಕೊಳ್ಳೋಂಥ ಕೆಲಸ ಮಾಡ್ತೀವಿ. ಎಲ್ಲ ಥರ ಸಮಸ್ಯೆ ಮನುಷ್ಯಂದ್ರೆ ಎಲ್ಲ ಸಮಸ್ಯೆ ಸಮಸ್ಯೆ ಯಾಕೆ ಪರ್ಟಿಕ್ಯುಲರ್ ಆಗಿ ಬ್ಲ್ಯಾಕ್ ಮೇಕಿಂಗ್ ಮಾಡಿರ್ತಾರೆ.
ಬ್ಲ್ಯಾಕ್ ಮ್ಯಾಜಿಕ್ ಏನು ಮಾಡ್ತಾರಂತೆ, ಈ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ ಅವ್ರು ನೋಡೋಕ್ಕಾಗ್ತಾರೆ ಇರಬಾರ್ದು, ಚೆನ್ನಾಗಿರ್ಬಾರ್ದು. ಆಮೇಲೆ ಈ ಆಸ್ತಿ ವಿಚಾರದಲ್ಲಿ ಮಾತ್ರ ಬ್ಲ್ಯಾಕ್ ಮಾಡ್ತಾರೆ. ಆಸ್ತಿ ವಿಚಾರದಲ್ಲಿ ಯಾವ ಥರ ಅಂದರೆ ಅಕ್ಕಪಕ್ಕ ವಿಚಾರದಲ್ಲಿ, ಈ ಅಕ್ಕಪಕ್ಕ ವಿಚಾರದಲ್ಲಿ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಕೇಸು ಕೋರ್ಟ್ ಕಟ್ಟೋದು ಯಾವುದು ಏನಾಗಬಾರ್ದು ಅನ್ನೋದು ಸ್ತಂಭನ ಮಾಡ್ತೀವಿ, ಬಂಧನ ಮಾಡ್ತೀವಿ. ಅವು ಬಂಧನ ಮಾಡಿ ಬಿಟ್ಟಾಗ ಅವ್ನು ಎದ್ದೇಳಕ್ಕೆ ಹಾಕ್ಬಿಟ್ಟು ಬೆಳಿಗ್ಗೆ ಹೋಗ್ಬಿಟ್ಟು ಏನು ಕೆಲಸ ಮಾಡಕ್ಕೆ ಹೋದ್ರೆ ನೀನು ಅವ್ನು ಓಡಬಾರ್ದು. ನೀನು ಯಾವ ಥರ ಓಡಬಾರ್ದು, ಏನು ಕೆಲಸ ಮಾಡಕ್ಕೆ ಮಕ್ಕಳು ಕಲ್ತ್ಕೊಂಡು ಆ ಥರ ಮಾಡಿಬಿಟ್ಟು ಬಾರ್ಮತಿ ಪ್ರಯೋಗ, ಟೆಡ್ಡಿ ಪ್ರಯೋಗ, ಇಲ್ಲ ನೂರಾರು ಅದಿಷ್ಟು ಪ್ರಯೋಗ ಮಾಡಿಬಿಟ್ಟು ಬಿಟ್ಬಿಡ್ತಾರೆ. ಬಿಟ್ಟಾಗ ಬಿಟ್ಟಾಗ ನಾಯಿ ಥರ ಇಲ್ಲ ಓದ್ಬೋದು, ನೆನಕ್ಕೆ ಹಾಕ್ಬೋದು, ಇಲ್ಲ ಅವ್ನಿಗೆ ಏನೋ ಅನ್ಸುತ್ತೆ ಮನಸ್ಸಲ್ಲಿ ಅದನ್ನು ಆದ್ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಆದ್ಮೇಲೆ ಅವನಿಗೆ ಗೊತ್ತಾಗ್ಬಿಟ್ಟು ಫುಲ್ ಬಾಡಿಯಲ್ಲಿ ಅವ್ನು ಏನೇನು ಮಾಡ್ಕೊತಾನೆ ಅವನಿಗೆ ಗೊತ್ತಾಗುತ್ತೆ. ನೀರು ಬಿದ್ದೋಗ್ಬಿಡೋಣ, ಬೆಂಕಿ ಬಿದ್ದೋಗ್ಬಿಡೋಣ, ನೇಣಕ್ಕೆ ಬಂದ್ಬಿಡೋಣ ಆ ಥರ ಎಲ್ಲ ಅವನಿಗೂ ಥರ ಆ ಥರ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಒಂದೊಂದು ಪ್ರಯೋಗ ಮಾಡ್ತಾರೆ. ಒಂದು ಸತಿ ಪ್ರಯೋಗ ಮಾಡ್ತಾರೆ, ನೋಡ್ತಾರೆ ಅದು ಆಗಿ ಇನ್ನೊಂದು ಪ್ರಯೋಗ ಮಾಡಿ ಇನ್ನೊಂದು ದೇವತೆಗಳನ್ನ ಬಿಡ್ತಾರೆ. ಆ ದೇವತೆ ಕೆಲಸ ಮಾಡಿ ಇನ್ನೊಂದು ದೇವತೆ ಪ್ರಯೋಗ ಮಾಡಿ ಒಂದು 10 ವರ್ಷ ಇಟ್ಬಿಟ್ಟಾರಂದರೆ ಅವ್ನ ಜೀವನ ಪೂರ್ತಿನೂ ನರಕ ಅನುಭವಿಸ್ಲೇಬೇಕು. 100% ಪರಿಹಾರ ಸಿಗುತ್ತೆ, ನಾವು ಗ್ಯಾರಂಟಿ ಕೊಡ್ತೀವಿ. ಅವರು ಚೆಕ್ ಮಾಡ್ಕೊಂಡೇ ಹೋಗ್ಬೋದು. ಬೇಕಾದ್ರೆ ಟೆಸ್ಟ್ ಮಾಡಿದ್ರೆ ನಾವು ಯಾರನ್ನ ಕರ್ಸಲ್ಲ, ಇಲ್ಲಿ ಸುಳ್ಳು ಹೇಳಿ ಕೊಳ್ಳಿಲ್ಲ ಅವ್ರನ್ನ ಕರ್ಸಲ್ಲ. ಯಾರು ಬೇಕಾ ಕರ್ಕೊಂಬರ್ಬೋದು, ಕರ್ಕೊಂಬಂದು ಅವ್ರ ಕಡೆಯಿಂದ ಕರ್ಕೊಂಬರ್ಬೋದು, ಚೆಕ್ ಮಾಡಿಸ್ಬೋದು, ನೋಡ್ಕೊಬೋದು, ಹೋಗ್ಬೋದು. ನಾವು ಬ್ಲ್ಯಾಕ್ ಮ್ಯಾಜಿಕ್ ತೆಗಿತೀವಷ್ಟೇ, ಮಾಡಲ್ಲ. ಒಳ್ಳೆಯದನ್ನು ಮಾತ್ರ ಮಾಡ್ತೀವಿ, ಕೆಟ್ಟದ್ದನ್ನು ಯಾವುದೂ ಮಾಡೋದು. ಯಾರು ಮಾಡಿಬಿಟ್ಟು ಚಿಕ್ಕಮ್ಮಾಗಿದೆ, ಹುಷಾರಿಲ್ಲ, ಏನು ಪ್ರಾಣ ಹೋಗದೆ ಸಂದರ್ಭ ಅಂತ ಮೈಕಲ್ ಸಂದರ್ಭ ಆದರೆ ಕೈ ಕಲ್ಪಿಸೋಗಿದೆ. ಎನಿ ಟೈಮ್ ಇವಾಗ ಬೇರೆ ದೇವಸ್ಥಾನ ನಾಳೆ ಬಾ ಅಂತ ಹೇಳ್ತಾರೆ. ಭಕ್ತರು ಬಂದಾಗ ಅವ್ರು ನಮಗೆ ಹಾಸ್ಪಿಟ್ಲ್ ಹೆಂಗಿದೆ ಹಂಗೆ ಇದೇ ಥರನೇ ನಮ್ಮ ದೇವಸ್ಥಾನ ಆ ಥರ ಮಾಡ್ಕೊಂಡಿದ್ವಿ. ಬಂದರೆ ಎಲ್ಲ ನೋಡಿ ಚೆಕ್ ಮಾಡಿ ಕ್ಲೀನಾಗಿ ಅವ್ರಿಗೂ ರಾತ್ರಿ ಪೂಜೆ ಕಳಿಸ್ಕೊಡ್ತೀವಿ. ಬೆಳಿಗ್ಗೆ ಹೋಗುವಾಗ ಅವರೇ ನಡ್ಕೊಂಡು ಹೋಗ್ತಾರೆ. ದೇವಸ್ಥಾನ ಟ್ರೈನಿಂಗ್ ಟೈಮ್ ಓಪನ್ ಇರ್ತದೆ, ಯಾವಾಗ ಬೇಕಾದ್ರೆ ಬರ್ಬೋದು. ಏನಾದ್ರು ಎಂಬತ್ತೈದು ಬರ್ಬೋದು. ನಾರ್ಮಲ್ ಹಂಗೆ ಪೂಜೆಗಳು ಅಟೆಂಡ್ ಮಾಡಿಸ್ಬೇಕು, ನಮಗೆ ಈ ಥರ ಪ್ರಾಬ್ಲಮ್ ಆಗಿ ನಮ್ಗೆ ಗೊತ್ತೇ ಆಗ್ತಲ್ಲ ಅಂದ್ರೆ ಬಂದು ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಕ್ಲಿಯರಾಗಿ ಏನು ಪ್ರಾಬ್ಲಮ್ ಆಗಿ ಕಂಡುಹಿಡಿದಾದ್ಮೇಲೆ ಆ ಪರಿಹಾರನ ನಾವು ಮಾಡೋಕ್ಕೆ ಮಾಡ್ಬೋದು ಅಂತ ಹೇಳ್ತೀವಿ. ಕೆಲವರು ಏನು ಮಾಡ್ತಾರೆ, ಆರೋಗ್ಯ ಸಮಸ್ಯೆ ಇದೆ, ಕೆಲವೊಂದು ಮುಟ್ಟು ದೇಹ ಹೋಗಿ ಮಾಡೋಣ, ಕೆಲವೊಂದು ಮಾಟ ಮಂತ್ರ ಮಾಡ್ತಿರ್ತಾರೆ. ಮಾಟ ಮಂತ್ರಗಳಿಗೆ ನಾವು ಪ್ರತ್ಯೇಕ ಓನ್ಲಿ ಇಲ್ಲಿ ನಾವು ಮಾಡೋದು ಒಳ್ಳೇದಕ್ಕೋಸ್ಕರನೇ. ಈ ನೆಗೆಟಿವ್ ಆಗಿ ಎಲ್ಲ ಮಾಡೋಕ್ಕೆ ಕೇಳ್ತಾರೆ, ನಾವು ಅದನ್ನ ಮಾಡೋದಿಲ್ಲ, ಒಳ್ಳೇದಕ್ಕೆ ಮಾತ್ರ ಮಾಡ್ತೀವಿ. ಮಾಟ ಮಂತ್ರ ನೆಗೆಟಿವ್ ಯಾವುದು ನಾವು ಮಾಡೋದಿಲ್ಲ, ಕೆಟ್ಟದ್ದು ಯಾವುದು ಮಾಡೋದಿಲ್ಲ. ಒಳ್ಳೆಯದೇ ಮಾಟ ಮಂತ್ರ ಪ್ರಾಬ್ಲಮ್ ಇದ್ದರೆ ಅದನ್ನು ಡಿಸ್ಟ್ರಾಯ್ ಮಾಡ್ತೀವಿ, ಕ್ಲಿಯರ್ ಮಾಡಿ ಕೊಡ್ತೀವಿ, ಅದನ್ನು ಮಾತ್ರ. ಆಮೇಲೆ ಈ ಲವರ್ಸು ರಾಂಗ್ ಕನೆಕ್ಷನ್ಗೆ ಎಲ್ಲ ಒಬ್ಬೊಬ್ಬರು ಕೇಳ್ತಾರಪ್ಪ, ಅವರೆಲ್ಲ ಬರಲೇಬಾರ್ದು, ಕೇಳಲೇಬಾರ್ದು, ಫೋನ್ ಮಾಡೇಬಾರ್ದು. ಆಮೇಲೆ ಸುಮ್ಮನೆ ಈ ನಿಧಿ ಇದೆ ಅದು ಇದು ಅಂತ ನಮ್ಗೆ ಕಾಲ್ ಮಾಡ್ತಾರೆ, ಅದೆಲ್ಲ ನಾವು ಹೋಗೋದಿಲ್ಲ, ಮಾಡೋದಿಲ್ಲ. ಅದನ್ನು ಯಾರು ಕಾಲ್ ಮಾಡಬಾರ್ದಪ್ಪ. ಓನ್ಲಿ ಮಾಡೋದು ಮಕ್ಕಳಿಗೆ ಪ್ರಾಬ್ಲಮ್ ಇದ್ದರೆ, ಹಸ್ಬೆಂಡಿಗೆ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಬೇಕಂದರೆ ಮಾಡಿಕೊಡ್ತೀವಿ. ಒಳ್ಳೆಯದಕ್ಕೆ ಮಾಟ ಮಂತ್ರ ಪ್ರಾಬ್ಲಮ್ ಇದ್ದರೆ ಅದನ್ನು ಕ್ಲಿಯರ್ ಮಾಡಿ ಈ ಥರ ಚಕ್ರವನ್ನು ತೋರಿಸಿ ಈ ಥರ ಚಕ್ರದಲ್ಲಿ ಕೂರಿಸಿ ಅದನ್ನು ಕ್ಲಿಯರ್ ಮಾಡಿಕೊಡ್ತೀವಿ. ಆ ಥರ ಇದೆ, ಎಲ್ಲ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. ಹೋಮದಲ್ಲಿ ಪೂಜೆ ಸಸ್ಯಾಹಾರಿಗೆ ಪಚ್ಚೆಯನ್ನೇ ಮಾಂಸಾಹಾರ ಬಿಟ್ಟು ವೆಜಿಟೇಬಲ್ಸ್ ಮಾಡಲ್ಲ. ಪೂಜೆ ಮಾಡಿ ಅವರು ಹೋಗ್ತಾರೆ, ಹೋದ್ಮೇಲೆ ಅವರು ವಾರದಲ್ಲಿ ಅವ್ರಿಗೂ ಮಾಟ ಮಾಡ್ತಾರೆ. ಹೇಗೆ ಮಾಟ ಮಾಡ್ತಾರೆ ಅವ್ರಿಗೆ ಒಳ್ಳೆ ಹುಡುಗಿ ಒಳ್ಳೆ ಅವ್ರು ಮಾಡಿರ್ತಾರೆ. ಆಮೇಲೆ ಮದುವೆ
ಬಂದು ಎಲ್ಲ ಎಲ್ಲ ನಾವು ಏನೇನೋ ಇದೆಯೋ ಪ್ರತಿಯೊಂದು ನಾವು ಮಾಡ್ಕೊಡ್ತೀವಿ. ನಂಬ್ಕೊಂಡು ಬಂದರೆ 100% ಗ್ಯಾರಂಟಿ. ನೀವು ಅರ್ಧ ನಂಬಿಕೆ ಇಟ್ಕೊಂಡ್ಬಂದ್ರೆ ಅದು ಯಾವುದು ಕೆಲಸ ಆಗಲ್ಲ ಆಯಿತಾ. ನಾವು ಮಾಡೋಕ್ಕೆ ರೆಡಿ ಇದ್ದೀವಿ, ನೀವು ಅದೇ ಥರನೇ ನಂಬಿಕೆ ಇಟ್ಕೊಂಡ್ಬಂದರೆ ನಿಮ್ಗೆ ಏನೇ ಒಂದು ತೊಂದರೆ ಇದ್ರೂ ನಾವು ಇಡೀ ರಾತ್ರಿ ಕೆಲಸ ಮಾಡೋಕ್ಕೆ ಇಟ್ಟು ಕೆಲಸ ಮಾಡ್ತೀವಿ.